GBAಗಿನ್ನ ಪಂಚಾಯತಿ ಚುನಾವಣೆಗಳು ಬೇಗ ಆಗಬೇಕು. 75 ದಿವಸ ಆದಮೇಲೆ ಮೋದಿ ಸಾಹೇಬರು ಬಾಯಿ ಬಿಚ್ಚಿದ್ದಾರೆ. ವಿದ್ಯಾವಂತರಿಗೆ ಗೊತ್ತಾಗ್ತಾ ಇದೆ, ಹೋರಾಟಗಾರರಿಗೆ ಗೊತ್ತಾಗ್ತಾ ಇದೆ, ಇದು ಹೆಚ್ಚಿನ ದಿನ ನಡೆಯಲ್ಲ. ಪಂಚಾಯಿತಿ ಅಂದರೆ ಈ ರಾಜ್ಯದ ಬೆನ್ನೆಲುಬು. ನೀವು ಪಂಚಾಯಿತಿ ಚುನಾವಣೆನ ಮುಂದೆ ಹೂಡಿರೋದು ತುಂಬ ಅಕ್ಷಮ ಅಪರಾಧ. ನಿಮ್ಮದು ಸಂಘ ಸಂಸ್ಥೆಗಳು ಏನು ಹೇಳ್ತೀವಿ ಅಂದರೆ ರಾಜ್ಯ ಸರ್ಕಾರಕ್ಕೆ GBAಗಿನ್ನ ಪಂಚಾಯಿತಿ ಚುನಾವಣೆಗಳು ಬೇಗ ಆಗಬೇಕು. ಪಂಚಾಯಿತಿ ಅಂದರೆ ಈ ರಾಜ್ಯದ ಬೆನ್ನೆಲುಬು. ಹಳ್ಳಿಗೂ ಅಧಿಕಾರ ಬೇಕು ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಸಂವಿಧಾನದಲ್ಲಿ ಕೊಟ್ಟಿರೋ ರೀತಿ ನೀವು ಪಂಚಾಯಿತಿ ಚುನಾವಣೆನ ಮುಂದೆ ಹೂಡಿರೋದು ತುಂಬ ಅಕ್ಷಮ ಅಪರಾಧ. ನಿಮ್ಮದು ಯಾತಕ್ಕೆ ಅಂದರೆ ಎಲ್ಲನೂ ಅಧಿಕಾರಿಗಳೇ ಮಾಡೋಕ್ಕಾಗಲ್ಲ. GBA ಅಂದರೆ ಸೀಮಿತ ಆಗುತ್ತೆ. ಬೆಂಗಳೂರಿಗೆ ಸಂಬಂಧಪಟ್ಟ ವಿಷಯ ಆಗಿದೆ. ಅದು 10 ವರ್ಷದಿಂದ 12 ವರ್ಷದಿಂದ ನೀವು ಮುಂದಕ್ಕೆ ಆಗ್ತಾ ಇದ್ದೀರಾ. ಏನೋ ಅದು ನಿಮ್ಮ ಉದ್ದೇಶ ಏನು ಅಂತ ನಮಗೆ ಗೊತ್ತಿಲ್ಲ. ಯಾರು MLAಗಳಿರ್ಬೋದು, ಕರ್ನಾಟಕ ನಮ್ಮ ಬೆಂಗಳೂರು ವ್ಯಾಪ್ತಿಯಲ್ಲಿ ಯಾರು MP ಗಳು ಇರ್ಬೋದು, ನಿಮಗೆ ಚುನಾವಣೆ ಮಾಡಬೇಕು ಅಂತ ಅನ್ನಿಸ್ತತೆ. ಆದರೆ ನಿಮಗೊಂದು ನಾವು ಮಾತು ಹೇಳ್ತೀವಿ, ರಾಜ್ಯ ಸರ್ಕಾರಕ್ಕೆ ಮೊದಲು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯತ್ ಚುನಾವಣೆ ಮಾಡಿ ಅದಾದ ನಂತರ GBAಗೆ ಬಂದರೆ ತುಂಬ ಅನುಕೂಲ ಆಗುತ್ತೆ. ಮೊದಲು ದೇಶದ ಬೆನ್ನೆಲುಬು ಅಂದಾಗ ಗ್ರಾಮೀಣ ಪ್ರದೇಶ ದೇಶದ ಬೆನ್ನೆಲುಬು. ಅದೇ ರೀತಿಯೇ ನಮ್ಮ ರಾಜ್ಯಕ್ಕೆ ಹಳ್ಳಿಗಾಡಿನ ಜನನೇ ನಮಗೆ ಬೆನ್ನೆಲುಬಾಗಿರೋದ್ರಿಂದ ಮೊದಲು ಪಂಚಾಯಿತಿ ಚುನಾವಣೆ ಬಗ್ಗೆ ಗಮನ ಕೊಡಬೇಕು. ಜೊತೆಯಾಗಿ ಇವತ್ತಿನ ದಿವಸ ಏನು ಯುವಕರು ಹೋರಾಟ ಮಾಡೋಕ್ಕೆ ಇಳಿದಿದ್ರು, ಅವ್ರ ಮೇಲೆ ಕೇಂದ್ರ ಸರ್ಕಾರ ಒಂದು ರೀತಿಯಾದಂತಹ ಮಲತಾಯಿ ಮಕ್ಕಳ ದ್ರೋಹಣೆ ಮಾಡಿಬಿಡ್ತು. AK-47 ತಗೊಂಬಂದು ಯುವಕರಿಗೆ ಎದುರಿಸುವಂಥ ಕೆಲಸಕ್ಕೆ ಇಳಿದಿದೆ ಅಂದಾಗ ನಾವು ಈ 2 ವರ್ಷದಿಂದ ನೋಡಿದ್ವಿ. ಇಲ್ಲ ಬಿಡಿ, BJP ಸರ್ಕಾರ ಇವೆಲ್ಲ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಅಂದ್ಕೊಂಡಿದ್ವಿ. ರೈತರು ಹೋರಾಟ ಮಾಡಿದ್ರು. ರೈತರು ದೆಹಲಿ ಚಲೋ ಕಾರ್ಯಕ್ರಮ ಮಾಡಿದಾಗ ಅವ್ರ ಮೇಲೆ ಮಾಡಿದಂಥ ನೀವು ದರ್ಬಾಳಿಕೆ ಇವತ್ತಿನ ದಿವಸ ವಿದ್ಯಾವಂತ ಯುವಕರ ಮೇಲೆ ನೀವು ಮಾಡಿದ್ದಾಗೆ ನಿಜವಾಗೂ ಖಂಡಿತವಾಗೂ ನೀವು ಎಲ್ಲೋ ಒಂದು ರೀತಿ ಎಡುತ್ತಾ ಇದ್ದೀರಾ ಅಂತ ಅನಿಸುತ್ತೆ. BJP ಸರ್ಕಾರ, BJP ಕೇಂದ್ರ ಸರ್ಕಾರ ಎಲ್ಲೋ ಒಂದು ಕಡೆ ದಿಕ್ಕು ತಪ್ಪುತ್ತಾ ಇದೆ. ನಮಗೆ ನಮ್ಮ ದೇಶಕ್ಕೆ ರೈತ ಎಷ್ಟು ಮುಖ್ಯನೋ ಯುವಕರು ಅಷ್ಟೇ ಮುಖ್ಯ ಆಗಿರೋದ್ರಿಂದ ಈ ಎರಡೂ ವಿಷಯ ಬಂದಾಗ ಕೇಂದ್ರ ಸರ್ಕಾರ ಸೂಕ್ಷ್ಮವಾಗಿ ನಡ್ಕೊಬೇಕು. ಯಾವುದಕ್ಕೂ ತೊಂದರೆ ಆಗಬಾರ್ದು. 75 ದಿವಸ ಆದಮೇಲೆ ಮೋದಿ ಸಾಹೇಬರು ಬಾಯಿ ಬಿಚ್ಚಿದ್ದಾರೆ. ಇಷ್ಟು ದಿನ ಬಾಯಿಗೆ ರಬ್ಬರ್ ಹಾಕೊಂಬಿಟ್ಟಿದ್ರೆ ನೀವು. ನಿಮ್ಮ ಮೇಲೆ ಅಪಾರವಾದ ನಿರೀಕ್ಷೆ ಇಟ್ಕೊಂಡು ಜನ ನಿಮ್ಮನ್ನು ಚುನಾವಣೆಯಲ್ಲಿ ಗೆಲ್ಲಿಸಿದ್ರು. ಖಂಡಿತವಾಗೂ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ BJPನ ಗೆಲ್ಲಿಸಿಲ್ಲ ಕೇಂದ್ರ ಸರ್ಕಾರ. ಒಂದು ಸಾರಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದು ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಮಾತ್ರ ಪ್ರಾಮಾಣಿಕವಾಗಿ ಜನ BJP ಓಟ್ ಹಾಕಿ ಅವ್ರಿಗೆ ಅಧಿಕಾರದ ಹತ್ರ ತಂದಿದ್ರು. ಅದಾದ ನಂತರ ನೀವು ಏನು ವಿರೋಧ ಪಕ್ಷಗಳನ್ನ ಕಟ್ಟಾಕೋದು, ವಿರೋಧ ಪಕ್ಷ ನಾಯಕರ ಮೇಲೆ EDಗಳು IDಗಳು ಈ ರೀತಿಯಾದಂಥ ಟಾರ್ಚರ್ಗಳು ಕೊಟ್ಟು ನೀವು 2ನೇ ಸಾರಿ ಚುನಾವಣೆಯಿಂದ ಅಧಿಕಾರಕ್ಕೆ ಬಂದ್ರಿ. ಆದರೆ 3ನೇ ಸಾರಿಗೆ 100ಕ್ಕೂ 100 ಸಹ ನೀವು ಓಟ್ ಚೋರಿ ಕೆಲಸ ಮಾಡಿನೇ ನೀವು ಅಧಿಕಾರಕ್ಕೆ ಬಂದಿರೋದು. ಆದ್ದರಿಂದ ಅದು ಎಷ್ಟು ದಿನ ನಡೆಯೋದಿಲ್ಲ. ಈ ದೇಶಕ್ಕೆ ಸಂವಿಧಾನ ಇಲ್ಲ ಅಂದಿದ್ದರೆ ಎಷ್ಟು ಅಜಾಗರೂಕತೆ ನಿರ್ಮಾಣ ಆಗ್ತೀನಿ ಅನ್ನೋದು ಯುವ ಜನಾಂಗ, ರೈತಾಪಿ ಜನಾಂಗ ಅರ್ಥ ಮಾಡ್ಕೊಬೇಕು. ಇವತ್ತಿನ ದಿವಸ ದೇಶಕ್ಕೆ ಸಂವಿಧಾನ ಎಷ್ಟು ಮುಖ್ಯ ಅನ್ನೋದು ಜನಗಳಿಗೆ ಗೊತ್ತಾಗ್ತಾ ಇದೆ. ಕಾರಣ BJP ಕೇಂದ್ರ ಸರ್ಕಾರದಲ್ಲಿ ಮಾಡ್ತಾ ಇರೋಂಥ ಅಧಿಕಾರದಿಂದ. ಇಲ್ಲಿ 168 ಪ್ರಾಜೆಕ್ಟ್ಗಳನ್ನ ನಮ್ಮ ಕೇಂದ್ರ ಸರ್ಕಾರ ಹೋದ ವರ್ಷ ಮಾಡಿದಾಗ ಸಿಂಹಪಾಲು 125 ಪ್ರಾಜೆಕ್ಟು ಅನಿಲ್ ಅಂಬಾನಿ ಅಂಥವ್ರಿಗೆ ಕೈಗೆ ಹೋಯ್ತು. ಇನ್ನು 40 ಪ್ರಾಜೆಕ್ಟ್ ಮಾತ್ರ ಸಣ್ಣ ಪುಟ್ಟ ಪ್ರಾಜೆಕ್ಟ್ಗಳು ಬೇರೆಯವ್ರ ಕೈಗೆ ಹೋಯ್ತು. ಇಲ್ಲಿ ಯಾವ ರೀತಿ ರಾಜಕೀಯ ನಡೆಸ್ತಾ ಇದ್ದಾರೆ ಅನ್ನೋದೇ ಜನಕ್ಕೆ ಗೊತ್ತಾಗ್ತಿಲ್ಲ. ಆದರೆ ವಿದ್ಯಾವಂತರಿಗೆ ಗೊತ್ತಾಗ್ತಾ ಇದೆ, ಹೋರಾಟಗಾರರಿಗೆ ಗೊತ್ತಾಗ್ತಾ ಇದೆ, ಇದು ಹೆಚ್ಚಿನ ದಿನ ನಡೆಯಲ್ಲ. ಇನ್ನಾದರೂ ನೀವು ಹಿಂದೂ ಮುಸ್ಲಿಂ ಅನ್ನೋದು ಬಿಟ್ಬಿಡಿ, ನಮ್ಮ ದೇಶದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿ. ದೇಶಕ್ಕೆ ಇವತ್ತು ಏನು ಬೇಕಾಗಿದೆ, ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಂದಂಥ ಕೇಂದ್ರ ಸರ್ಕಾರ ಅವ್ರಿಗೆ ಅನುಕೂಲ ಆಗುವಂಥ ಪ್ರಾಜೆಕ್ಟ್ಗಳು ಮಾಡಬೇಕು. ಜೊತೆಗೆ ವಿದ್ಯಾವಂತರು
ನೀವೇನು ಖಾಸಗೀಕರಣ ಅಂತ ಖಾಸಗೀಕರಣಗಳನ್ನ ಮಾಡೋಕ್ಕೆ ಹೊರಟಿದ್ದೀರಾ ಕೇಂದ್ರ ಸರ್ಕಾರ. ವಿದ್ಯಾವಂತರಿಗೆ ಉದ್ಯೋಗ ಕೊಡೋದೆಲ್ಲಿ ನೀವು? ಮೊದಲು ವಿದ್ಯಾವಂತರಿಗೆ ಉದ್ಯೋಗ ಕೊಡೋ ಥರ ಗಮನ ಕೊಡಿ ಅಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೂ ಸಹ ಮನವಿ ಮಾಡ್ಕೊತೀವಿ. ಇಲ್ಲ ಅಂದರೆ ಇದ್ರ ಪರಿಣಾಮ ಕೆಲವೇ ದಿನಗಳಲ್ಲಿ ನೀವು ಅನುಭವಿಸ್ಬೇಕಾಗುತ್ತೆ ಅಂತಲೂ ಸಹ ಎಚ್ಚರಿಕೆ ಅಂತ ಕೊಡ್ತಾ ಇದ್ದೀವಿ ಸಂಘ ಸಂಸ್ಥೆಗಳಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್.